ಬಾವ, ನಿಮಗೆ ಹಳ್ಳಿ ವಾತಾವರಣ ಇಷ್ಟನೋ ಸಿಟಿ ವಾತಾವರಣ ಇಷ್ಟನೋ? ನನಗೇನೋ ಹಳ್ಳಿ ವಾತಾವರಣನೇ ಇಷ್ಟ ಅಮ್ಮ. ಹಳ್ಳಿ ವಾತಾವರಣ ಆದರೆ ಈಗ ಹಿಂಗೆ ನೈಟ್ ಟೈಮ್ ಎಲ್ಲಿ ಬೇಕಾದ್ರೆ ಹಿಂಗೆ ನಡ್ಕೊಂಡು ಹೋದ್ರೂ ನಡಿತೈತೆ. ಯಾವಾಗ ಬೇಕಾದ್ರೆ ಹಿಂಗೆ ವಾಕ್ ಮಾಡಿದ್ರು ಭಯ ಇರಲ್ಲ. ಅಯ್ಯೋ ಸಿಟಿಗೊಳಗೆ ಹಂಗಲ್ಲ, ಭಯ ಒಂಥರ. ಯಾವಾಗಲೂ ಬಾಕ್ಲು ಇಟ್ಕೊಂಡಿರ್ಬೇಕು, ಒಳ್ಳೆ ಗಾಳಿ ಬೆಳಕು ಏನಿರೋದಿಲ್ಲ. ನನಗೇನೋ ಅಲ್ಲಿ ಬರೀ ವೆಹಿಕಲ್ಲೇ. ಬೆಂಗ್ಳೂರಿಗೆ ಹೋಗ್ಬಿಟ್ರೆ ಬರೀ ಅಲ್ಲಿ ಗಾಡಿ ಸೌಂಡ್ಗಳು ಕೇಳಕ್ಕಿವೆ ಅರ್ಧ ಹೋಗ್ಬಿಡ್ತವೆ. ಆರು ವರ್ಷ ಭಾಳವ್ರು 3 ವರ್ಷಕ್ಕೆ ಹೋಗ್ತಾರೆ ಅಂತ ಜೀವನ. ಬೆಂಗಳೂರು ಜೀವನ ಬಿಡ ಮಾತ್ಲಾಗೆ. ನನಗೇನೋ ಹಳ್ಳಿ ಜೀವನನೇ ಇಷ್ಟ. ಬೆಂಗ್ಳೂರಿಗೆ ಆಗಿತ್ತು ಮೊನ್ನೆಗಾಗ ನಾವು ಹೋಗ್ಬೇಕಾಗಿತ್ತು ಕಣಮ್ಮ. ನಾನು ಆದರೆ ಬೇಡ ಅಂತೇಳಿ ಸುಮ್ಮನೆ ಆಗ್ಬಿಟ್ಟೆ. ನಿಮಗೆ ಎಂಥ ಜೀವನ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ. ನನಗೂ ಅಷ್ಟೇ ಹಳ್ಳಿ ಜೀವನ ಅಂತಂದರೆ ತುಂಬ ಇಷ್ಟ. ಹಳ್ಳೀಲಿ ಒಂಥರ ಚೆನ್ನಾಗಿರುತ್ತೆ ವಾತಾವರಣ. ಒಂಥರ ಏನೋ ಸಿಟಿಗೆ ಹೋಲಿಸ್ಕೊಂಡ್ರೆ ಎಲ್ಲ ಭಾಳ ಚೆನ್ನಾಗಿರುತ್ತೆ. ಹಳ್ಳಿ ವಾತಾವರಣದಲ್ಲಿ ಬೆಳಿಬೇಕು. ನಮಗೇನು ಹಳ್ಳಿ ವಾತಾವರಣ ತುಂಬ ಇಷ್ಟ. ನಿಮ್ಗೆ ಹೇಗೆ ಅನಿಸುತ್ತೆ? ಈಗ ಈ ವಿಡಿಯೋ ನೋಡ್ತಾ ಇರೋವಂಥವ್ರು ಸಿಟಿಯವರು ಇರೋರು ಇರ್ತೀರಾ, ಹಳ್ಳೀಲಿರೋರು ಇರ್ತೀರಾ. ನಿಮಗೆ ಎಂಥ ಜೀವನ ಇಷ್ಟ ಅಂತೇಳಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ನನ್ನ ಗಂಡನ ಜೊತೆಗೆ ಓಡಾಡ್ತಾಳೆ. ಬೇರೆ ಯಾರು ಸಿಗಲಿಲ್ಲ ನಮ್ಮಂಗೆ. ಅವಳ ಗಂಡ ಇದನ್ನು ಕರ್ಕೊಂಡು ಓಡಾಡೋದು. ಸ್ವಲ್ಪ ಮೊಸರು ಬಜ್ಜಿನೂ ಮಾಡಬೇಕಾಗತ್ತೆ ಅಲ್ವಾಗನ? ಭಾನುವಾರ ಊಟಕ್ಕೆ ಕೇಳಿದ್ದೀವಲ್ಲ. ಸ್ವಲ್ಪ ಗಟ್ಟಿಗೆ ಸೌತೆಕಾಯಿ ಈರುಳ್ಳಿ ಎಲ್ಲ ಹಚ್ಚಿ ಹಾಕ್ಬಿಟ್ಟು ಹಂಗೆ ಸ್ವಲ್ಪ ಮೊಸರು ಬಜ್ಜಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಮಾಡಿದ್ರೆ ಆಯ್ತು ಹೇಳು. ಕಟ್ಕೊಂಡು ಹೆಂಡ್ತಿಗಿಂತಾನ ಬೇರೆ ಹೆಂಗಸ್ರೆ ಮುಖ್ಯ ಆಗ್ಯವ್ರೆ. ಕಟ್ಕೊಂಡಾರ್ಗಿನ್ನಾನ ಅದೇನೋ ಹೇಳ್ತಾರಲ್ಲ ಆಗ ಹಂಗಾಯ್ತು. ಏಯ್ ಸುಮ್ಮನೆ ಹೋದ್ರೆ ಸರಿ. ಏನು ಹಿಂಗೆ ಮಾತಾಡ್ತಾ ಇದೆಯಾ? ಅಲ್ಲ, ನನ್ನ ಕಣ್ಣೆದ್ರಿಗೇನೆ ಅವಳ್ತ ಮಾತಾಡ್ತಿದ್ರೆ ನನಗೆ ಎಷ್ಟು ಹೊಟ್ಟೆ ಉರಿಯೇನೆ ಹೇಳಪ್ಪ ನೀನೇನೆ. ಏನು ಹೇಳು, ನೀನೇನೆ ಹೇಳು. ನನಗೆ ಎಷ್ಟು ಹೊಟ್ಟೆ ಉರಿಯೋಕ್ಕಿಲ್ಲ ಹೇಳು ಅವಳ್ತ ಮಾತಾಡ್ತಿದ್ರೆ. ಮಾತಾಡ್ತೀನಿ ಕಣೆ, ನನ್ನ ತಮ್ಮನ ಹೆಂಡ್ತಿ. ಮಾತಾಡ್ದ ಏನು? ಮಾತಾಡ್ತೀನಿ. ಯಾಕೆ ನಿನ್ನ ಪರ್ಮಿಷನ್ ಏನಂತ ತಗೊಂಡು ಮಾತಾಡ್ಬೇಕೆ ನಾನು? ಏಯ್ ಅವೆಲ್ಲ ಸೀನ್ ಬಿಟ್ಟುಬಿಡು. ನಾವು ಮಾತಾಡ್ತೀವಿ. ಈಗಿನ ಊಟ ಮಾಡೀವಿ ಹೊಟ್ಟೆ ತುಂಬನ. ನಾನು ನಮ್ಗಾಗನಮ್ಮ ಹೊಟ್ಟೆ ತುಂಬ ಊಟ ಮಾಡಿ ವಾಕ್ ಮಾಡ್ಕೊಂಡ್ ಬಂದ್ವಿ. ಬಾರಮ್ಮ ಹಿಂಗೆ ಒಂದು ಸ್ವಲ್ಪ ತಿಂಗೆ ಓಡಾಡ್ಕೊಂಬರೋಣ ಅಂತೇಳಿ ಬಂದ್ವಿ. ಯಾಕೆ ಬರಬಾರ್ದು? ಏನು ನಿನಗೇನು ಅಷ್ಟೊಂದೇನು ಏನೇನಿಂದು? ನೀನು ಹೇಳ್ದಷ್ಟು ಈಗಳೇ ನೀನು ಏನೇ ಹೇಳೆ ನನಗೆ ಅದಕ್ಕಿಂತ ನಾನು ವಿರುದ್ಧವಾಗೇ ಮಾಡೋದು. ನೀನು ಬೇಡ ಅಂದಿರೋ ಅಂಥ ಕೆಲಸನೇ ನಾನು ಜಾಸ್ತಿ ಮಾಡೋದು. ನೀನು ಹೇಳ್ದಂಗೆ ಕೇಳ್ಕೊಂಡು ನಾನು ಇರೋ ಅಂಥದ್ದೇನಿಲ್ಲ. ನಾನು ಹೇಳ್ದಂಗೆ ಕೇಳ್ಕೊಂಡು ನೀನು ಇರಬೇಕಷ್ಟೇನೆ. ನೀನು ಬೇಡ ಅಂದಿದ್ದೆ ನಾನು ಮಾಡೋದು. ಅದೇನು ಮಾಡ್ತೀಯ ಮಾಡಿ ನೋಡೋಣ. ಯಾರ ಹತ್ರನೂ ಮಾತಾಡೋಂಗಿಲ್ಲ, ಏನಿಲ್ಲ. ಅಲ್ಲ, ಇವ್ರಿಗೆ ಯಾಕೆ ಬೇಕಪ್ಪ? ಸುಮ್ಮನಿದ್ರೆ ಯಾವುದಿರೋದಿಲ್ಲ, ಯಾರು ಏನೂ ಮಾತಾಡೋದಿಲ್ಲ. ಇವರು ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ದಲ್ಲೇ ಎಲ್ಲ ಇಂಥ ಕೆಲಸ ಮಾಡ್ಕೊಬಿಡ್ತಾರೆ. ಆಮೇಲೆ ಹಂಗೆ ಹಿಂಗೆ ಅಂತೇಳಿ ಏನೇನೋ ಮಾತಾಡ್ತಾರೆ. ಹಿಂಗೆಲ್ಲ ಮಾಡ್ಕೊಂಡು ಸುಮ್ಮನೆ ಇಲ್ಲದ್ದೆಲ್ಲ ತಲೆಗೆ ತಂದ್ಕೊಂಡು ಹೇಳು ಸುಮ್ಮನೆ ಇರಬೇಕು. ಸುಮ್ಮನಿದ್ರೆ ಯಾವುದಿರೋದಿಲ್ಲ, ಯಾರು ಏನೂ ಮಾತಾಡೋದಿಲ್ಲ. ಸ್ವಲ್ಪ ಬುದ್ಧಿ ಕಲ್ತ್ಕೊಂಡು ಅವ್ರು ನಿಮ್ಮ ಅತ್ತೆ ನಿಮ್ಮ ಮಾವ ಹೇಳ್ದಂಗೆ ಕೇಳಬೇಡ್ರಿ ಅಂತೇಳಿ ಹೇಳೋದು ಇವರು. ಹೇಳಿದ್ರೆ ಅವ್ರು ಹೇಳ್ದಂಗೆ ಕೇಳಲ್ಲ ನೀನು. ನೀನು ಕೇಳ್ತೀನಿ, ನಾನು ಹೇಳ್ತೀನಿ ಇವಾಗ. ನಿನ್ನ ಗಂಡನ ಮಾತು ಕೇಳಬೇಡ ಅಂದ್ರೆ ನೀನು ಕೇಳ್ತೀಯ. ನಿಮ್ಮ ಅತ್ತೆ ನಿಮ್ಮ ಮಾವನ ಮನ ಬಿಟ್ಟು ಬೇರೆ ಬಾ ಅಂತ ಹೇಳಿ ಹೇಳಿದ್ರೆ ನೀನು ಬತ್ತೀಯ. ಮತ್ತೆ ನಮ್ಮ ಮಾವನ ನೋಡ್ಕೋಬೇಕು ಅಂತ ಹೇಳಿ ನೀನು ಮಾತಾಡ್ತೀಯ. ಹಂಗೇನೆ ನಾನು ನಿನ್ನಂಗೆ ಕಣೆ ನಾನು. ಅಲ್ಲ, ನೀನು ಬೇರೆಯವ್ರ ಜೊತೆ ಮಾತಾಡೋದು ನನಗೆ ಇಷ್ಟ ಆಗೋದಿಲ್ಲ ಚೇತು. ನಾನು ಬಿಟ್ಟು ನೀನು ಬೇರೆಯವ್ರ ಹತ್ರ ಯಾರ ಹತ್ರನೂ ಮಾತಾಡಬಾರ್ದು. ನನಗೆ ಅದು ಇಷ್ಟ ಆಗಲ್ಲ. ಇಷ್ಟ ಆಗ್ದಿಲ್ದಂಥ ಕೆಲಸನೇ ಮಾಡ್ತೀನಿ ನಾನು. ನೀನು ಏನು ಹೇಳ್ತೀಯ ಅದನ್ನು ಮಾಡಬೇಡ ಅಂತ ಅದನ್ನು ನಾನು ಮಾಡ್ತೀನಿ. ಆ ರೀತಿ ಅಷ್ಟೇ. ನೀನು ಇಲ್ಲೋಡೋ, ನೀನು ನನಗೆ ಅಡ್ಜಸ್ಟ್ ಆಗ್ಬೇಕು, ನಾನು ನಿನಗೆ ಅಡ್ಜಸ್ಟ್ ಆಗೋದಿಲ್ಲ. ಸರಿನಾ? ನೀನು ಹಿಂಗೆಲ್ಲ ಮಾತಾಡ್ಕೊಂಡು ಇಷ್ಟಿಷ್ಟೆಲ್ಲ ಇದನ್ನು ಮಾಡ್ತಾಯಿದ್ರೆ ನಾನು ಸುಮ್ಮನೆ ಇರೋ ಅಂಥವನಲ್ಲ. ನಾನು ಏನು ಬೇಕಾದ್ರೂ ಮಾಡ್ತೀನಿ. ನನಗೂ ಮಾಡೋದೆಲ್ಲ ಗೊತ್ತೈತೆ. ಇಲ್ಲೋಡಿಲಿ, ನೀನು ಮಾಡಬೇಡ ಅಂತ ಹೇಳಿದ್ ನಾನು ಹೇಳ್ದಂಗೆ ಕೇಳ್ಕೊಂಡು ಇರೋಕ್ಕಾಗಲ್ಲ. ಮಾತಾಡಬೇಡ ಅಂದರೆ ನಾನು ನಮ್ಮ ಗಗನಮ್ಮ ಇನ್ನೂ ಜಾಸ್ತಿನೇ ಚೆನ್ನಾಗಿ ಮಾತಾಡ್ತೀವಿ. ಅಷ್ಟೇ. ಅದು ಏನನ್ನ ತಿಳ್ಕ, ನೀನು ಏನನ ಅನ್ಕಳೆ, ಏನನ ಅನ್ಕ. ಇವಾಗ ಭಾನುವಾರ ಪಾರ್ಟಿ ಮಾಡಬೇಡ ನೀನು ಅಂತಂದೆ, ಮಾಡ್ತೀನಿ. ನೀನು ಬಂದರೆ ಏನಾಗೋದು? ಇಲ್ಲ ನನ್ನ ಹೆಂಡ್ತಿ ಇಲ್ಲ ಅಂತ ಹೇಳ್ತೀನಿ, ಮಾಡ್ತೀನಿ. ನನ್ನ ತಮ್ಮ ಹೆಂಡ್ತಿ ಎಲ್ಲ ಅಡುಗೆ ಮಾಡೈತೆ ಅಂತ ಹೇಳಿ ನಮ್ಮ ಗಗನಮ್ಮೆಲ್ಲ ಅಡುಗೆ ಮಾಡುತ್ತೆ, ಮಾಡ್ತೀವಿ, ಇಡ್ತೀವಿ. ಎಲ್ಲ ಅಫಿಷಿಯಲ್ಗಳೆಲ್ಲ ಊಟಕ್ಕೆ ಬರ್ತಾರೆ, ನಮ್ಮ ಆಫೀಸರ್ಗಳೆಲ್ಲನ ಊಟ ಮಾಡ್ಕೊಂಡು ಹೋಗ್ತಾರೆ. ನೀನು ಹೇಳ್ದಂಗೆ ಕೇಳ್ಬೇಕಂಬೋದೇನಿಲ್ಲ. ನೀನು ಹೇಳ್ದಂಗೆ ಕೇಳ್ಕೊಂಡೇನೆ ನಾನು ಇಷ್ಟು ದಿವಸ ಆಗೈತೆ ಬರೀ ಹೋಗಿ ಅವ್ರ ಜೊತೆ ತಿಂದು ಬರೋದೇ ಆಯ್ತೆ ಹೊರತು ನಾನು ಒಂದು ದಿವ್ಸಕ್ಕೂ ಮಾಡಿಟ್ಟಿಲ್ಲ. ನಾನು ನಿನಗೆ ಎಷ್ಟು ದಿನ ಹೇಳಿದ್ದೀನಿ ನಮ್ಮ ಆಫೀಸಲ್ಲಿ ಈ ರೀತಿ ಮಾಡ್ತಾರೆ, ನಾನು ಒಂದು ಸಂಡೇ ಕರೆಸ್ಬಿಟ್ಟು ಅವ್ರನ್ನ ಊಟ ಮಾಡಿಸ್ಬೇಕು, ನಾನು ಊಟ ಮಾಡಿಸ್ಬೇಕು ಅಂತ ಹೇಳಿ ಎಷ್ಟು ಸತಿ ಹೇಳಿದ್ರು ನೀನೇನಂದೆ? ಸುಮ್ಮನಿರು, ದುಡ್ಡು ಖರ್ಚು. ಅವ್ರನ್ನೆಲ್ಲ ಯಾಕೆ ಸುಮ್ಮನೆ ಮಾಡೋಕ್ಕಾಗಲ್ಲಪ್ಪ ನನಗೆ ಅಂತಂದೆ. ಏನು ತಾನೇ ನೀನು ಮಾಡ್ತೀನಿ ಅಂದೆ? ಗಗನಮ್ಗೆ ಹೇಳಿದ್ಕೆ ಏನಂತ ಗೊತ್ತಾ? ಸರಿ ಆಯಿತು ಬಾವ ಮಾಡ್ಕೊಡ್ತೀನಿ, 50 ಜನಕ್ಕೆ ಅಲ್ದಿರು 100 ಜನಕ್ಕೆ ಅಡುಗೆ ನಾನೇ ಮಾಡ್ತೀನಿ ಅಂತ ಹೇಳ್ತು. ನಿನಗೆ ಇಂಥ ಮಾತು ನಿನ್ನ ಬಾಯಾಗ ಬರಲಿಲ್ಲ. ನಿನ್ನ ಏನಂದ್ರೂ ನಿನಗೆ ಸ್ವಲ್ಪನೂ ಬುದ್ಧಿ ಬರೋದಿಲ್ಲ. ನೀನೇನಂದೆ? ನಾನು ಎಷ್ಟು ಸತಿ ಕೇಳಿದ್ದೀನಿ ಗೊತ್ತೇ ನಿನ್ನ. ಮತ್ತೆ ಇವರು ಹೋಗಿ ಊಟ ಮಾಡ್ಕೊಂಬರ್ತಾರೆ ಅಂದಮೇಲೆ ಅವರೆಲ್ಲ ಕೊಡ್ತಾರೆ ಅಂದಮೇಲೆ ಇವರು ಒಂದಿನ ಏನಾದರೂ ಕೊಡ್ಬೇಕು ತಾನೆ ಸ್ಪೆಷಲ್ ಅಂತ.
ಹಂಗೇನೆ ಮಾಡೋಕ್ಕೆ ಮೈ ಭಾರ ಸೋಂಬೇರಿ ಆಗಿದ್ದೀವಿ ಅಂತಂದರೆ ಅಷ್ಟೇ ಬಾವ, ಏನು ಕೆಲಸ ಮಾಡೋಕ್ಕೂ ಆಗಲ್ಲ. ಯಾವುದೇ ಆಗಲಿ ಮಾಡ್ತೀವಿ ಅನ್ನೋ ಅಂತ ಮನಸ್ಸಿರಬೇಕು. ಮಾಡ್ತೀವಿ ಅನ್ನೋ ಅಂತ ಮನಸ್ಸಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಎಷ್ಟು ಕೆಲಸ ಇದ್ರೆ ಏನೆಲ್ಲನೂ ನಮ್ಗೆ ಯಾವುದು ಕಷ್ಟ ಆಗೋದಿಲ್ಲ. ಮಾಡಬೇಕು ಅನ್ನೋ ಒಂದು ಕನಸಿರ್ಬೇಕು ಅಷ್ಟೇ. ಕನಸಿರಬೇಕು, ಛಲ ಇರಬೇಕು. ಅಷ್ಟಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ನಾನು ಬೇಕಾದ್ರೆ 100 ಜನಕ್ಕೆ ಅಡುಗೆ ಮಾಡ್ತೀನಿ. ಅವತ್ತು ಮಾಡೇ ಮಾಡ್ತೀನಿ, ಎಲ್ಲ ಸ್ಪೆಷಲಾಗಿ ಚೆನ್ನಾಗಿ ಮಾಡೇ ಮಾಡ್ತೀನಿ. ನನಗೆ ಹೇಳ್ತೀಯಲ್ಲ ನೀನು ಮಾಡಿಕೊಡ್ಬೇಡ ಅಂತ ಮಾಡಿಕೊಡ್ತೀನಿ, ಚೆನ್ನಾಗಿ ಮಾಡ್ತೀನಿ. ಯಾಕಲ್ಲ ಪಾಪ ಚೇತಪ್ಪ, ಸುಮ್ಕಿರಕ್ಕಾಗಲ್ವೇನೆ ನೀನು? ಯಾಕೆ ಒಟ್ಟು ಇಲ್ಲದ್ದೆಲ್ಲ ಇನ್ನು ತಗೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಂತೆ. ಗಗನಮ್ಮನ ಮಾತಾಡಿಸ್ಬಾರ್ದಂತೆ. ಗಗನನ್ನ ಯಾಕೆ ಮಾತಾಡಿಸ್ತೀಯ ಅಂತ ಕೇಳಕ್ಕೆ ಹೋಗ್ಯಾಳ. ಅದಕ್ಕೇ ನೀನು ಮಾತಾಡಿಸ್ಬೇಡ ಅಂದ್ರನ್ನ ನಾನು ಜೋರ ಮಾತಾಡಿಸ್ತೀನಿ. ನೀನು ಆ ಕೆಲಸ ಮಾಡಬೇಡ ಅಂದ್ರೆ ನಾನು ಅದೇ ಕೆಲಸ ಮಾಡ್ತೀನಿ. ನೀನು ಹೇಳ್ದಂಗೆ ಕೇಳ್ಕೊಂಡಿರೋಕ್ಕಾಗಲ್ಲ. ನೀನು ಎಂಥವಳಂಬದು ನನಗೆ ಗೊತ್ತೈತೆ. ನೀನು ಹೇಳ್ದಂಗೆ ಕೇಳ್ಕೊಂಡಿರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಅಲ್ಲ ನೋಡಜ್ಜಿ, ಇವಳಿಗೆ ಯಾಕೆ ಬೇಕು? ಸುಮ್ಮನಿರ್ಬೇಕು ತಾನೇ. ಇವಳಾಯ್ತು, ಇವಳು ಕೆಲಸ ಆಯಿತು ನೋಡಿಕೊಂಡು ಎಷ್ಟು ಇದನ್ನು ಮಾಡ್ತಾ ಇದ್ದಾಳು ಗೊತ್ತಾ ಇವಳು? ಮಾತಾಡಬೇಡ, ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ, ಎಲ್ಲ ಬರೀ ಹೇಳೋದೇ ಆಯ್ತಲ್ಲ. ಇವಳೆಲ್ಲಿ ಮಾಡಿದ್ಲು? ನಿನ್ನ ಹಣೆ ಬರೋಕ್ಕೆ ನೀನು ಏನು ಸಾಧಿಸ್ತೆ? ಏನಾದರೂ ಸಾಧನೆ ಮಾಡ್ದೆ ನೀನು? ಎಂಥದ್ದು ಇಲ್ಲ. ಏನು ಮಾಡಿದ್ಯಾ ನೀನು? ಏನು ಮಾಡಿಲ್ಲ. ಎಲ್ಲರನ್ನೂ ದೂರ ಮಾಡ್ಕೊಂಡಿದ್ಯಾ. ಅತ್ತೆ ಮಾವ ಬೇಕು ಅಂತ ಅತ್ತೆ ಮಾವನ ಜೊತೆಗೆ ಇದೆಯಾ. ಅತ್ತೆ ಮಾವನ ಬಂಡವಾಳ ಇವತ್ತೆಲ್ಲ ನಾಳೆಗೆ ಗೊತ್ತಾಗುತ್ತೆ. ನೀನೇ ಅನುಭವಿಸ್ತೀಯ, ನೋಡ್ತೀರಿ ನನ್ನ ಕಣ್ಮುಂದೆ. ಅವಳಿಗೆ ಗೊತ್ತಾಗ್ಬೇಕು ಬಿಡು. ಅವಳಿಗೆ ಗೊತ್ತಾದರೆ ಅವಳಿಗೆ ಬುದ್ಧಿ ಬರುತ್ತೆ. ಅಯ್ಯೋ ಅವ್ರು ಎಂತಾರು ನೀನು ಊರಾಗೆಲ್ಲ ಹೇಳ್ತಾರೆ ಅವ್ರು ಎಂತಾರು ಅಂತೇಳಿ. ಇವಳಿಗೆ ಬುದ್ಧಿ ಇಲ್ಲ ತಗ. ಬುದ್ಧಿ ಇರೋಳಾಗಿದ್ರೆ ಯಾಕೆ ಹಿಂಗೆ ಮಾಡ್ಕೊಂಬಾಳು? ಯಾಕೆ ಬಿಡೋರು ಅವ್ರ ಬುದ್ಧಿ ಅವ್ರಿಗೆ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ. ಈಗ ಒಬ್ರು ಹೇಳ್ದಾಗ ಗೊತ್ತಾಗಲ್ಲ. ಅಯ್ಯೋ ಮತ್ತೆ ನಮ್ಮ ಒಳ್ಳೆಯವರು ಇವರೆಲ್ಲ ಇಲ್ಲದ್ದು ಹೇಳ್ತಾರೆ, ಹೆಮ್ಮಂಗಾಗುತ್ತೆ. ಸುಮ್ಕಿರು, ಹೋಗ ಮತ್ತೆ ಸುಮ್ಮನೆ ಹೋಗು. ಅಲ್ಲ ಇವಳ ಜೊತೆ ಮಾತಾಡ್ಕೊಂಡು ನಡ್ಕೊಂಡು ವಾಕ್ ಮಾಡ್ಕೊಂಬಂದ್ರೆ ನನಗೆ ಎಷ್ಟು ಹೊಟ್ಟೆ ಉರಿಯನ. ಕಟ್ಕೊಂಡಿರೋ ಹೆಂಡ್ತಿದಾಗೆ ಒಂದಿಸ್ಕೊಂಡು ಹಿಂಗೆ ಮಾತಾಡಲಿಲ್ಲ, ವಾಕ್ ಮಾಡಲಿಲ್ಲ. ಬೇರೆ ಹೆಂಗಸಿನ ಜೊತೆ ಓಡಾಡ್ತಿದ್ರೆ ಹಂಗೆಲ್ಲ ನಾನು ತಿಳ್ಕೊಂಬಕ್ಕೆ ಹೋಗ್ಬೇಡ. ಒಳ್ಳೆ ರೀತಿ ಯೋಚನೆ ಮಾಡು. ನೀನು ಯಾವಾಗಲೂ ಕೆಟ್ಟದಾಗ ಯೋಚನೆ ಮಾಡಿದ್ರೆ ಕೆಟ್ಟದ್ದೇ ಗೊತ್ತಿರುತ್ತೆ ಆಗ್ಲಲ್ಲ ಮನಸ್ಸಿನಾಗೆ. ಯಾವತ್ತೂ ಒಳ್ಳೇದು ಯೋಚನೆ ಮಾಡ್ಬೇಕು. ಒಳ್ಳೇದು ಯೋಚನೆ ಮಾಡಿದ್ರೆ ಒಳ್ಳೇದಾಗೇ ಆಗುತ್ತೆ. ನಾವು ಹಂಗಾಗುತ್ತೆ ಹಿಂಗಾಗುತ್ತೆ ಹಿಂಗೆ ಹಂಗೆ ಅಂತೇಳಿ ನಾವು ಯಾವತ್ತಾದರೂ ಇದು ಮಾಡ್ಕೊಂಡ್ರೆ ಬರೀನ ಅದೇ ಯೋಚನೆ ಬರ್ತಿರುತ್ತೆ. ಅದೇ ಆಗುತ್ತೆ. ಯಾವತ್ತೂ ನಾವು ಅದನ್ನೇ ಅನುಭವಿಸ್ಬೇಕಾಗುತ್ತೆ. ಕೆಟ್ಟದ್ದು ಯೋಚನೆ ಮಾಡಿದ್ರೆ ಕೆಟ್ಟದ್ದೇ ಆಗುತ್ತೆ. ಕೆಟ್ಟದ್ದು ಸಾಯೋವರೆಗೂ ಅನುಭವಿಸ್ಕೊಂಡಿರ್ಬೇಕಾಗುತ್ತೆ. ಅದೇ ಹಣೆ ಬರಯ್ಯ. ಏನು ಹೇಳ್ತಾರೋ ಏನೋ. ಹೋಗು, ನನಗಂತೂ ಸಾಕಾಗ್ಬಿಟ್ಟೈತಿ ಇಂಥವ್ರನ್ನ ಕಟ್ಕೊಂಡು. ನಾನು ಯಾಕಾದರೂ ಮದುವೆ ಆದ್ನೋ ಅನ್ನಿಸ್ತೈತೆ. ಮಾಡೋಕ್ಕೆ ಕೆಲಸ ಇರೋದಿಲ್ವಲ್ಲ, ಏನು ಮಾಡೋಣ ಅನ್ನಿಸುತ್ತೆ. ಮಾಡೋಕ್ಕೆ ಕೆಲಸ ಇದ್ದರೆ ಯಾರಿಗೂ ಅಂಥದ್ದೆಲ್ಲ ಏನು ಅನಿಸಲ್ಲ. ಕೆಲಸ ಇರಬೇಕು. ಮನುಷ್ಯ ಅಂದಮೇಲೆ ಕೆಲಸ ಇದ್ದರೆ ಸುಮ್ಮನೆ ಇರ್ತಾರೆ. ಕೆಲಸ ಇಲ್ಲ ಅಂದರೆ ಹಿಂಗೆ ಮನುಷ್ಯನಿಗೆ ಇಲ್ಲದ 108 ಯೋಚನೆ, 108 ಸುಮ್ಮನೆ ಎಲ್ಲ ಕೆಟ್ಟದ್ದೇ ಯೋಚನೆ ಬರುತ್ತೆ. 106 ಬರೀ ಇವು ಇರ್ತಾವೆ ತಲೆಯಾಗಿ. ಮನುಷ್ಯನಿಗೆ ಕೆಲಸ ಅಂಬೋದಿರ್ಬೇಕು. ಕೆಲಸ ಅಂಬೋದಿದ್ರೆ ಚೆನ್ನಾಗೆ ಒಳ್ಳೆ ದುಡಿಮೆ ಮಾಡ್ಕೊಂಡು ಇನ್ನೊಬ್ರ ಬಗ್ಗೆ ತಲೆ ಕೆಡಿಸ್ಕೊಂಬಂಗೆ, ಕಂಡವ್ರ ಬಗ್ಗೆ ತಲೆ ಕೆಡಿಸ್ಕೊಂಬಂಗೆ ಚೆನ್ನಾಗಿರ್ತಾರೆ. ಕೆಲಸ ಇರಬೇಕು. ಬೇಡ ಮಾತಾ, ನಾನು ಹೇಳ್ಕಳಿಸಿದ್ದೀನಲ್ಲ. ನೀನು ಮಾಡಬೇಡ ಅಂದಿದ್ದೆ ನಾನು ಮಾಡೋದು, ನೀನು ಮಾಡು ಅಂದಿದ್ದು ನಾನು ಮಾಡಲ್ಲ. ನೀನು ಮಾಡಬೇಡ ಅಂದಿದ್ದೆ ನಾನು ಮಾಡೋದು. ನನಗೂ ವಿರುದ್ಧ ಅಂತೇಳಿ ಹೇಳ್ಕಳಿಸಿದ್ದೀನಿ. ಇವಾಗ ಗೊತ್ತಾಗಿರುತ್ತೆ ಅವಳಿಗೆ. ಏನಾನ ಮಾಡ್ಕೊಂಬ್ಲಾಡ್ ಸುಮ್ಮನಿರು. ಹೊಡ್ಕೊಂಬ್ಲಾಡ್. ನೋಡಿದ್ರಲ್ಲ ವೀಕ್ಷಕರೇ, ನಾನು ಗಗನ ಇಬ್ಬರು ಮಾತಾಡ್ತಾ ವಾಕ್ ಮಾಡ್ಕೊಂಬತ್ತಿದ್ವಿ. ಅದನ್ನ ನೋಡಿ ಸಹಿಸ್ಕೊಂಬಕ್ಕೆ ಆಗ್ತಾಯಿಲ್ಲ ಅವಳಿಗೆ. ಅದಕ್ಕೇನೆ ಏನಾನ ಮಾತಾಡ್ಕೊಂಬ್ಲಾಡ್. ನಮಗೆ ಗಗನಮ್ಮ ಎಂಥದ್ದಂತ ನನಗೆ ಗೊತ್ತೈತೆ, ನಾನು ಎಂಥವನು ಅಂತ ಗಗನಮ್ಮಂಗೆ ಗೊತ್ತೈತೆ. ಏನು ಬೇಕಾದ್ರೂ ಮಾತಾಡ್ಕೊಂಬ್ಲಾಡ್. ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅವಳು ಮಾಡಬೇಡ ನೀನು ಅಡುಗೆನ ಅಂತ ಗಗನನ್ಗೆ ಹೇಳ್ತಾ ಇದ್ದಾಳೆ. ಅದಕ್ಕೇನೆ ನೋಡ್ತಾ ಇರಿ. ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.